ಮನೆಯಲ್ಲೇ ತಯಾರಿಸಬಹುದಾದ ತೂಕ ಇಳಿಕೆ ಪಾನೀಯ ಸರಳ ವಿಧಾನ. ಸ್ನೇಹಿತರೆ, ಇಂದಿನ ಜೀವನ ಶೈಲಿಯಲ್ಲಿ ಹೆಚ್ಚಿದ ತೂಕ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ಆದರೆ ಕೆಲವೊಂದು ಸಹಜ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ದೇಹದ ಕೊಬ್ಬನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳಬಹುದು. ಇಂದು ತಿಳಿಸಿಕೊಡುವ ಈ ಮನೆಮದ್ದು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಟ್ಟು ಕೊಬ್ಬು ಕರಗಲು ಸಹಾಯ ಮಾಡುತ್ತದೆ. ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿ ಆಹಾರ ಸರಿಯಾಗಿ ಜೀರ್ಣವಾಗಲು ಸಹಕಾರಿ. ಕೊತ್ತಂಬರಿ ಬೀಜ ಅಥವಾ ಧನಿಯಾ, ದೇಹದಲ್ಲಿನ ಹೆಚ್ಚುವರಿ ಬಿಸಿ ಕಡಿಮೆ ಮಾಡಿ ವಿಷಪದಾರ್ಥಗಳನ್ನು ಹೊರಹಾಕಲು ನೆರವಾಗುತ್ತದೆ. ಒಣಶುಂಠಿ ಅಥವಾ ತಾಜಾ ಶುಂಠಿ, ಮೆಟಬಾಲಿಸಂ ವೇಗ ಹೆಚ್ಚಿಸಿ ಕೊಬ್ಬು ಕರಗುವ ಪ್ರಕ್ರಿಯೆಗೆ ಉತ್ತೇಜನ ನೀಡುತ್ತದೆ. ತಯಾರಿಸುವ ವಿಧಾನ: ಒಂದು ಪಾತ್ರೆಯಲ್ಲಿ ಸುಮಾರು 2 ಲೋಟ ನೀರನ್ನು ಹಾಕಿ ಕುದಿಸಲಿಡಿ. 2. ನೀರು ಬಿಸಿಯಾದ ನಂತರ ಅದಕ್ಕೆ ತಲಾ 1 ಚಮಚ ಜೀರಿಗೆ ಹಾಗೂ ಕೊತ್ತಂಬರಿ ಬೀಜ ಸೇರಿಸಿ. 3. ಬಳಿಕ ಸ್ವಲ್ಪ ಒಣಶುಂಠಿ ಪುಡಿ ಅಥವಾ ಜಜ್ಜಿದ ತಾಜಾ ಶುಂಠಿಯನ್ನು ಹಾಕಿ. 4. ಈ ಮಿಶ್ರಣವನ್ನು ಚೆನ್ನಾಗಿ ಕುದಿಸಿ ನೀರು ಅರ್ಧದಷ್ಟು ಆಗುವವರೆಗೆ ಕಾಯಿರಿ. 5. ನಂತರ ಗ್ಯಾಸ್ ಅನ್ನು ಆರಿಸಿ ಸ್ವಲ್ಪ ತಣ್ಣಗಾದ ಮೇಲೆ ಸೋಸಿ ತೆಗೆದುಕೊಳ್ಳಿ. ಸೇವಿಸುವ ಸರಿಯಾದ ಸಮಯ: ಈ ಪಾನೀಯವನ್ನು ದಿನಕ್ಕೆ 2 ಬಾರಿ ಕುಡಿಯಬಹುದು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಸಂಜೆ ಸಮಯದಲ್ಲಿ, ಊಟಕ್ಕಿಂತ ಮೊದಲು. ನಿಯಮಿತವಾಗಿ ಸೇವಿಸಿದರೆ ದೇಹದಲ್ಲಿನ ಅನಗತ್ಯ ಕೊಬ್ಬು ನಿಧಾನವಾಗಿ ಕಡಿಮೆಯಾಗಲು ಸಹಾಯವಾಗುತ್ತದೆ. ಉತ್ತಮ ಫಲಿತಾಂಶಕ್ಕಾಗಿ ಗಮನಿಸಬೇಕಾದ ವಿಚಾರಗಳು: 1. ಎಣ್ಣೆ ಜಾಸ್ತಿ ಇರುವ ಆಹಾರ ಹಾಗೂ ಸಿಹಿತಿಂಡಿಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. 2. ಹೆಚ್ಚು ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. 3. ದಿನಕ್ಕೆ ಕನಿಷ್ಠ 20 ರಿಂದ 30 ನಿಮಿಷ ನಡೆಯುವುದು ಅಥವಾ ಲಘು ವ್ಯಾಯಾಮ ಮಾಡಿ. 4. ಸಾಕಷ್ಟು ನಿದ್ದೆ ಕೂಡ ತೂಕ ಇಳಿಕೆಗೆ ಬಹಳ ಮುಖ್ಯ. ಕೊನೆಯ ಮಾತು: ಈ ಪಾನೀಯವು ಸಹಜ ಪದಾರ್ಥಗಳಿಂದ ತಯಾರಿಸಲ್ಪಟ್ಟಿದ್ದು ದೇಹಕ್ಕೆ ಹಾನಿಯಿಲ್ಲದ ರೀತಿಯಲ್ಲಿ ತೂಕ ಕಡಿಮೆ ಮಾಡಲು ನೆರವಾಗುತ್ತದೆ. ಆದರೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ನಿರಂತರತೆ ಮತ್ತು ಶಿಸ್ತು ಇದ್ದರೆ ನೀವು ಖಂಡಿತವಾಗಿಯೂ ಉತ್ತಮ ಫಲಿತಾಂಶ ಕಾಣಬಹುದು. ಅಜ್ಜೇಹ.